ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಫಸ್ಟ್ ರ್ಯಾಂಕ್ ರಾಜು ಖ್ಯಾತಿಯ ಗುರುನಂದ ನಾಯಕರಾಗಿ ನಟಿಸಿರುವ ರಾಜು ಜೇಮ್ಸ್ ಬಾಂಡ್ ಚಿತ್ರ ಇದೇ ತಿಂಗಳ 14ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಎಂದು ನಾಯಕ ನಟ ಗುರುನಂದನ್ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಚಿತ್ರದಲ್ಲಿ ನಾಯಕ ಅಣ್ಣವರ ಅಭಿಮಾನಿ. ಅವರ ಬಾಂಡ್ ಶೈಲಿಯ ಚಿತ್ರವನ್ನ ನೋಡುತ್ತಾ ಅದೇ ವ್ಯಕ್ತಿತ್ವವನ್ನ ತನ್ನ ಜೀವನದಲ್ಲಿಯೂ ಕೂಡ ಮೈಗೂಡಿಸಿಕೊಂಡಿರ್ತಾನೆ. ಬ್ಯಾಂಕ್ ಮ್ಯಾನೇಜರ್ ಆಗಬೇಕು ಅಂತ ಹೊರಟ ಆತನಿಗೆ ಜೀವನದಲ್ಲಿ ಸಂದಿಗ್ಧ ಪರಿಸ್ಥಿತಿ ಎದುರಾಗುವಾಗ ಆತ ಅದನ್ನೆಲ್ಲ ಹೇಗೆ ನಿಭಾಯಿಸಿ ಜೇಮ್ಸ್ ಬಾಂಡ್ ಆಗುತ್ತಾನೆ ಎನ್ನುವುದೇ ಈ ಚಿತ್ರದ ಕಥಾಹಂತರ. ನಿರ್ದೇಶಕರು ಆದ ದೀಪಕ್ ಮಧುವನಹಳ್ಳಿ ಅತ್ಯುತ್ತಮವಾಗಿ ಚಿತ್ರವನ್ನ ನಿರ್ದೇಶಿಸಿದ್ದಾರೆ ಎಂದರು. ಮಾಡಿದಂಥ ಸಾಂಗು ಟ್ರೈಲರ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ನಿಮಗೆ ಗೊತ್ತು, ರಾಜು ಜೇಮ್ಸ್ ಬಾಂಡ್, ನನ್ನ ಫಸ್ಟ್ ರ್ಯಾಂಕ್ ರಾಜು ಹಾಗೂ ರಾಜು ಕನ್ನಡ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರಿ ಇಲ್ಲಿ ಶಿವಮೊಗ್ಗದಲ್ಲಿ. ನಾನು ಇಲ್ಲಿ ಚಿಕ್ಕಮಗಳೂರು, ನನ್ನ ಮೂಲತಃ ಚಿಕ್ಕಮಗಳೂರು, ಮತ್ತು ಈ ತೀರ್ಥಹಳ್ಳಿ ಭಾಗ ಎಲ್ಲ ನಾವು ಪ್ರಮೋಷನ್ ಲಾಸ್ಟ್ ಟೈಮ್ ಹೋಗಿದ್ವಿ. ಒಳ್ಳೆ ರೆಸ್ಪಾನ್ಸ್ ಇತ್ತು. ಈಗ ಕೂಡ ರಾಜು ಜೇಮ್ಸ್ ಬಾಂಡಿಗೆ ಕೂಡ ಒಳ್ಳೆ ನೀವು ರೆಸ್ಪಾನ್ಸ್ ಕೊಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಅಲ್ಲ, ಮೈಕ್ ಇದೆಯಾ ಸರ್? ಮೈಕ್ ಆನ್ ಮಾಡಿ. ಹಲೋ ಸರ್, ರಾಜು ಫ್ರೆಂಡ್ ಪ್ರೀತಿ ಇಲ್ಲ ಸರ್. ನನ್ನ ಫಸ್ಟ್ ಪಿಕ್ಚರ್ ರಾಜು ಅಂತ ನನ್ನ ಗುರುತಿಸಿದ್ರು ಜನ. ಫಸ್ಟ್ ರ್ಯಾಂಕ್ ರಾಜು ಆದಮೇಲೆ ತುಂಬ ಜನಕ್ಕೆ ನಾನು ಚಿರಪರಿಚಿತ ಆಗಿದ್ದೆ ರಾಜು ಅಂತಲೇ ಆಗ್ಬಿಡ್ತು. ಸೊ ನೆಕ್ಸ್ಟ್ ಈ ಫಿಲ್ಮ್ ಜೇಮ್ಸ್ ಬಾಂಡ್ ಅಂತ ಒಂದು ಲೈನ್ ಇಟ್ಕೊಂಡು ನಾವು ಮಾಡೋಕ್ಕೆ ಹೋದಾಗ ನಮ್ಮ ಪ್ರೊಡ್ಯೂಸರು ರಾಜು ಜೇಮ್ಸ್ ಬಾಂಡ್ ಅಂತ ಹೇಳೋಣ ಅಂದರು. ಸೌಂಡ್ಸ್ ಗುಡ್. ಎಲ್ಲರೂ ಟೀಮ್ ಅವರಿಗೂ ಖುಷಿ ಆಯಿತು, ಮತ್ತು ಎಲ್ಲರೂ ನಮ್ಮ ಫ್ರೆಂಡ್ಸ್ಗಳು ಕೂಡ ಟೈಟ್ಲು ತುಂಬ ಚೆನ್ನಾಗಿದೆ. ಕಥೆನೂ ಆ ಕಥೆಯಲ್ಲಿ ರಾಜು ಇರೋದ್ರಿಂದ ಕಥೆಗೂ ಆಪ್ಟಾಯಿತು. ಅದು ತುಂಬ ಆಪ್ಟಾಯಿತು. ಮತ್ತು ಆ ರಾಜು ಇಲ್ಲಿರಲ್ಲ. ಈ ರಾಜು ಹೆಸರು ರಾಜು ಇದ್ದರೆ ಬೇರೆಯೇ ರಾಜುನ ಇಲ್ಲಿ ಮಾಡಿದ್ದಾರೆ, ಚೆನ್ನಾಗಿ ತೋರಿಸಿದ್ದಾರೆ, ಮಾಸ್ ರಾಜು. ಸೊ ಆ ಥರ ಆ ಹೆಸರು ಮೇಲೆ ಪ್ರೀತಿ, ಆ ಹೆಸರಿಂದನೇ ನನ್ನನ್ನು ಜನ ಗುರುತಿಸಿರೋದ್ರಿಂದ ರಾಜುವನ್ನೇ ಕಂಟಿನ್ಯೂ ಆಗ್ತಾ ಇದೆ. ಇನ್ನು ನಾಯಕ ನಟಿ ಮೃದುಲಾ ಮಾತನಾಡಿ, ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ, ನಮ್ಮ ತಂಡಕ್ಕೆ ಎಲ್ಲರೂ ಬೆಂಬಲಿಸಿ ಎಂದರು. ಥ್ಯಾಂಕ್ ಯು. ನಿಮ್ಮೆಲ್ಲ ಸಪೋರ್ಟ್ ಹೀಗೆ ಇರಲಿ ನಮ್ಮ ಮೇಲೆ. ರಾಜು ಜೇಮ್ಸ್ ಬಾಂಡ್ ಮೂವಿ ನಾನು ಟೀಚರ್ ಪಾತ್ರ ಮಾಡ್ತಾ ಇರೋದು. ಅದರಲ್ಲಿ ವಿದ್ಯಾ ಅಂತ ಹೆಸರು ಮೂವಿಯಲ್ಲಿ. ರಿಯಲ್ ನೇಮು ಮೃದುಲಾ. ಹುಬ್ಳಿಯಿಂದ ನಾನು. ಆಮೇಲೆ ನಮ್ಮ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಸಿಕ್ಕಾಪಟ್ಟೆ ಕಾಮಿಡಿ ಇದೆ. ಕಾಮಿಡಿ ಎಂಜಾಯ್ ಮಾಡ್ಬೋದು. ಈ ಥರ ನಮ್ಮ ಸ್ಟ್ರೆಸ್ಫುಲ್ ಲೈಫಲ್ಲಿ ಇವಾಗ ಒಂದು ನಮ್ಮ ಸಿನಿಮಾ ಕಾಮಿಡಿ ಫಸ್ಟ್ ಹಾಫ್ ಅಂತೂ ಹೆಂಗೆ ಹೋಗುತ್ತೆ ಅಂತ ಗೊತ್ತೇ ಆಗಲ್ಲ, ಅಷ್ಟು ಕಾಮಿಡಿ ಇದೆ. ಇದು ಕಾಸ್ಟಿಂಗು ಅಷ್ಟೇ ಚೆನ್ನಾಗಿದೆ. ಸೊ ಎಲ್ಲರೂ ನಾನು ಹೊಸಬ್ಳಿರೋದ್ರಿಂದ ನನಗೂ ಸಪೋರ್ಟ್ ಇರಲಿ ಅಂತಂದು ಕೇಳ್ಕೊಳ್ತೀನಿ. ಹೌದು, ಸ್ಕೂಲಲ್ಲಿ. ಆಮೇಲೆ ಹಾಗೆ ಮೂವಿಯಲ್ಲಿ ರಾಜುಗೂ ನಂದು ಫಸ್ಟ್ ಮೂವಿ. ಇನ್ನು ನಿರ್ಮಾಪಕ ಕಿರಣ್ ಬರ್ತೂರು ಮಾತನಾಡಿ, ರಾಜು ಜೇಮ್ಸ್ ಬಾಂಡ್ ಒಂದೊಳ್ಳೆ ಚಿತ್ರ, ಮುಂದೆಯೂ ಕೂಡ ಇನ್ನಷ್ಟು ಉತ್ತಮ ಚಿತ್ರವನ್ನ ನಿರ್ಮಾಣ ಮಾಡುವ ಯೋಜನೆ ಇದೆ. ಈ ಚಿತ್ರವನ್ನ ನಿರ್ಮಿಸಬೇಕಾದ್ರೆ ನಾವು ಬಜೆಟ್ ಅನ್ನ ತಲೆಯಲ್ಲಿ ಇಟ್ಟುಕೊಂಡು ಚಿತ್ರವನ್ನ ನಿರ್ಮಿಸಲಿಲ್ಲ ಎಂದರು. ವಿಸಿಬಿಲಿಟಿ ಕೊಡಿ ನಮ್ಮ ಸಿನಿಮಾಗೆ ರಿಕ್ವೆಸ್ಟ್ ಮಾಡ್ಕೊಂತ ಇದೀವಿ. ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ಸುಳ್ಳಾಗಬೇಕು, ಜನ ಬರ್ತಾರೆ ಅಂತ ಆಗಬೇಕು. ಅದಕ್ಕೆಲ್ಲ ಮುಖ್ಯ ಕಾರಣಗಳು ನೀವು ಮಾಧ್ಯಮದವರು. ನೀವು ಚೆನ್ನಾಗಿ ಬರೆದ್ರಿ, ನಮಗೊಂದು ವಿಸಿಬಿಲಿಟಿ ಸಿಕ್ಕಿದ್ರೆ ಚಿತ್ರಪ್ರೇಮಿಗಳನ್ನ ಸೆಳೆಯಕ್ಕ ಇವ್ರಿಗೆ ಪ್ರೇಮಿಗಳು ಇವ್ರು ಹೇಳ್ಬೇಕಿಬ್ರು ಹೇಳ್ರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.